ವೆಲ್ಕಮ್ ಬ್ಯಾಕ್ ರಂಜು ಅಡುಗೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಹಾಗೆಯೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಅಂತ ವಿಶ್ನ ಮಾಡ್ತಾ, ಹಾಗೆಯೇ ಇವತ್ತಿನ ಬ್ಲಾಗ್ನ ನಾನು ಗಣೇಶ ಹಬ್ಬದ ದಿನ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ನಾವು ಯಾವ ರೀತಿ ಗಣೇಶ ಹಬ್ಬನ ಆಚರಣೆ ಮಾಡ್ದು ಅಂದ್ಬಿಟ್ಟು ನಿಮ್ಮ ಕೂಟ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹಾಗೆಯೇ ಗಣೇಶ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಹಾಗೆಯೇ ಇವತ್ತು ನಾವು ಕೂಡ ಗಣೇಶನ ಕೂರಿಸ್ತಾ ಇದ್ದೀವಿ. ಹಾಗೆ ಇದು ಗಣೇಶ ಹಬ್ಬದ ದಿನದ್ದು ಬ್ಲಾಗು ನಿಮ್ಮ ಕೂಟ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾವು ಕೂಡ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆಯೇ ನಾವೇನಕ್ಕೆ ಫಸ್ಟ್ ಟೈಮ್ ಗಣೇಶ ಕೂರಿಸ್ತಾ ಇದ್ದೋ ಅಂದರೆ, ನಮ್ಮ ಮನೇಲಿ ಗಣೇಶನ ಕೂರಿಸೋ ಪದ್ಧತಿ ಇರಲಿಲ್ಲ. ಇವಾಗ ಅಂದರೆ ಲೇಖನ ಇರೋದ್ರಿಂದ ತುಂಬಾ ಆಸೆಪಟ್ಟು ಕೇಳ್ತಾ ಇದ್ಲು, ಅಮ್ಮ ನಾವು ಗಣೇಶನ ಕೂರಿಸೋಣ ಅಂದ್ಬಿಟ್ಟು. ಅವಳ ಖುಷಿ ಅಂತೂ ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು ಲೇಖು. ಹಾಗೆಯೇ ನಾವು ಗೌರಿ ಹಬ್ಬದ ದಿನ ನೈಟು ನಾವು ಡಿಸೈಡ್ ಮಾಡಿಕೊಂಡು ಫೈನಲಿ ಕೂರಿಸೋಣ ನಾವು ಈ ಸಲ ಗಣೇಶನ ಅಂದ್ಬಿಟ್ಟು. ಅವಳೇ ಅಂದರೆ ತುಂಬ ಆಸೆಪಟ್ಟು ಕೇಳಿದ್ಲಲ್ವ, ಮಕ್ಕಳಾಗಿರೋದ್ರಿಂದ ಈಗ ಅವಕ್ಕೂ ಕೂಡ ಆಸೆ ಇರುತ್ತೆ ಅಂದ್ಬಿಟ್ಟು ಕೂರಿಸೋಣ, ಸಿಂಪಲಾಗಿ ಕೂರಿಸೋಣ ಅಂತ ಅಂದ್ಕೊಂಡು. ಆದರೆ ಅದು ತುಂಬಾ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು ಗಣೇಶ ಕೂರಿಸಿದ್ದು. ಅವಳಿಗಂತೂ ಖುಷಿನ ಹೇಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಖುಷಿ ಪಡ್ತಾ ಇದ್ಲು ಲೇಖನ ಮಾತ್ರ. ಹಾಗೆಯೇ ನಾವು ಇಲ್ಲಿ ನೋಡ್ಬೋದು ಅವಳು ಎಷ್ಟು ಖುಷಿಯಾಗಿದ್ದಾಳೆ ಲೇಖು ಅಂದ್ಬಿಟ್ಟು. ಅವಳಿಗೆ ಗಣೇಶ ಕೂರಿಸೋಣ ಅಂತ ಹೇಳಿದ್ದೇನೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಲೇಖನಂಗೆ. ಹಾಗೆಯೇ ನಾವು ಸಿಂಪಲಾಗಿ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಹಾಗೆ ನಾವು ನೈಟೆಲ್ಲ ಏನು ಪ್ರಿಪೇರ್ ಮಾಡಿರಲಿಲ್ಲ, ಇದು ಡೆಕೋರೇಷನ್ ಮಾಡ್ತೀವಿ ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಅದರಿಂದ ಅಂದ್ಬಿಟ್ಟು ಏನು ಕೂಡ ನಾವು ಡಿಸೈಡ್ ಮಾಡ್ಕೊಂಡಿರಲಿಲ್ಲ. ಹಾಗೆಯೇ ಡೆಕೋರೇಷನ್ ಎಲ್ಲ ನೋಡ್ಬೋದು, ಸಿಂಪಲಾಗೇ ಮಾಡ್ಕೊತಾ ಇದ್ವಿ ಫುಲ್ ಡೆಕೋರೇಷನ್. ಹಾಗೆಯೇ ಎಲ್ಲ ಒಂದು ಕಡೆಯಿಂದ ಡೆಕೋರೇಷನ್ನ ಬೇಗ ಮಾಡ್ಕೊತಾ ಇದ್ವಿ. ಹಾಗೆಯೇ ಟೈಮ್ ಬಂದು ಗಣೇಶನ ಕೂರ್ಸೋಕ್ಕೆ ಅಂದ್ಬಿಟ್ಟು 10:30 ತನಕ ಟೈಮ್ ಇದೆ ಅಂತ ಹೇಳಿದರು ಐನಾರು. ಅದರಿಂದ ಬೇಗ ಎಲ್ಲ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀವಿ. ಹಾಗೆ ಹಬ್ಬ ಅಂದರೆ ಈ ರೀತಿ ಜನ ಇದ್ರೇ ಒಂದು ಹಬ್ಬ ಅನ್ನಿಸ್ಕೊಳ್ಳೋದು, ಹಬ್ಬದ ವಾತಾವರಣ ಬರೋದು. ಹಾಗೆಯೇ ನಾನು ಇಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದೆ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಸೇರಿ ಒಂದೊಂದು ಕೆಲಸನ ಮಾಡ್ಕೊತಾ ಇದ್ದರು. ಡೆಕೋರೇಷನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇರೋದ್ರಿಂದ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಡೆಕೋರೇಷನ್ನು ಕೂಡ. ಹಾಗೆಯೇ ನೋಡ್ಬೋದು ಫೈನಲಿ ಈ ರೀತಿಯಾಗಿ ಡೆಕೋರೇಷನ್ ಆಗಿದೆ ಗಣೇಶನ ಕೂರ್ಸೋಕ್ಕೆ. ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಫೈನಲಿ ಈ ರೀತಿಯಾಗಿ ನಾವು ಡೆಕೋರೇಷನ್ನ ಮಾಡ್ಕೊಂಡಿದ್ದು ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿರೋದ್ರಿಂದನೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆಗೆ ಹೂ ಮಡಿಸೋದಾಗಿರ್ಬೋದು, ದೇವ್ರ ಫೋಟೋ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ನಾನು ಮಾಡ್ಕೊತಾ ಇದ್ದೆ. ಇನ್ನು ಉಳಿದಂಥ ಡೆಕೋರೇಷನ್ ಎಲ್ಲ ಮನೇಲಿರೋವಂಥ ಉಳಿದವರೆಲ್ಲ ಮಾಡ್ಕೊತಾ ಇದ್ದರು. ಅಂದರೆ ಬೇಗ ಮಾಡ್ಕೊಬೇಕಲ್ವ, ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ. ಹಾಗೆ ನಾವು ಏನೂ ಡೆಕೋರೇಷನ್ ಮಾಡ್ಕೊಂಡಿರಲಿಲ್ಲ, ಮುಂಚೆನೇ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಅದರಿಂದ ಸ್ವಲ್ಪ ಟೈಮ್ ಹಿಡಿತು. ಹಾಗೆಯೇ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮಾಡಿಕೊಂಡು, ಹಾಗೆಯೇ ಇಲ್ಲಿಯೂ ಎಲ್ಲ ಕೆಲಸ ಮುಗಿದ್ಮೇಲೆ ಗಣೇಶನ ತೊಗೊಂಬಂದಿದ್ರು. ಬೆಳಗ್ಗೆನೇ ತೊಗೊಂಬಂದಿದ್ರು ಗಣೇಶನ. ಆದರೆ ನಾವು ಒಳಗಡೆ ವೆಲ್ಕಮ್ ಮಾಡ್ಕೊಂಡಿರಲಿಲ್ಲ. ವೆಲ್ಕಮ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಒಳಗಡೆ ಎಲ್ಲ ದೇವ್ರ ಮನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಆದಮೇಲೆ ಗಣೇಶನ ತೊಗೊಂಬರೋಣ ಒಳಗಡೆ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಹಾಗೆಯೇ ನಾವು ಗೌರಿ ಹಬ್ಬದ ದಿನ ಏನು ಮಾಮೂಲಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿರ್ತೀವಿ. ಗಣೇಶನ ಹಬ್ಬದ ದಿನ ನಾವು ಮನೇಲಿ ಎಡೆನೂ ಕೂಡ ಇಡ್ತೀವಿ. ಅದಕ್ಕೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಎಲೆ ಎಲ್ಲ ಕುಯ್ಕೊಂಬಂದು ಎಲ್ಲ ಜೋಡಿಸ್ಕೊತಾ ಇದ್ವಿ. ಒಂದು 40ರಿಂದ 50 ಜನಕ್ಕೆ ಅಡುಗೆ ಮಾಡೋದ್ರಿಂದ ಅದು ಕೂಡ ಕೆಲಸ ಇತ್ತು. ಅದರೊಳಗಡೆ ಈ ಗಣೇಶ ಕೂರಿಸೋದು ಪ್ರತಿಯೊಂದು ಕೂಡ ನಾನೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡೀತು. ಹಾಗೆ ಎಲ್ಲರೂ ಕೂಡ ಈ ರೀತಿ ಒಂದೊಂದು ಕೆಲಸ ಮಾಡ್ಕೊಂಡಿದ್ರಿಂದ ಬೇಗನೂ ಕೂಡ ಆಯಿತು. ಹಾಗೆ ಲೇಖನೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ಲು. ಹಾಗೆ ಒಳಗಡೆನೂ ಕೂಡ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಲ್ವ, ಗಣೇಶನ ಒಳಗಡೆ ತರೋದಕ್ಕಿಂತ ಮುಂಚೆ ಗಣೇಶನ ತೊಗೊಂಬಂದವ್ರಿಗೆಲ್ಲ ಕಾಲಿಗೆಲ್ಲ ನೀರು ಹಾಕಿ ವೆಲ್ಕಮ್ ಮಾಡ್ಕೊಬೇಕು. ಹಾಗೆಯೇ ಗಣೇಶನಿಗೂ ಕೂಡ ಕುಂಕುಮ ಎಲ್ಲ ಇಟ್ಟು ಮತ್ತು ಪೂಜೆ ಮಾಡಿ ಒಳಗಡೆ ಕರ್ಕೊಬೇಕು. ಅದು ಒಂದು ಆಚೆಯಿಂದ ತೊಗೊಂಬಂದಿರ್ತೀವಲ್ವ, ಅದರಿಂದ ಪೂಜೆ ಮಾಡಿ ಒಳಗಡೆ ಕರ್ಕೊಬೇಕು ಗೌರಿ ಗಣೇಶ ಇಬ್ಬರೂ ಕೂಡ. ಹಾಗೆ ಲೇಖನಿಗಂತೂ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ಅವಳಂತೂ ತುಂಬಾ ಖುಷಿಪಟ್ಲು.
3 ಡೇಸ್ ರಜಾ ಇದ್ದಿದ್ರಿಂದನೂ ಕೂಡ ಅವಳು ತುಂಬಾ 3 ದಿನದಿಂದನೂ ಕೂಡ ಅಮ್ಮ ಪ್ಲೀಸ್ ಅಮ್ಮ ಗಣೇಶನ ನಾವು ನಮ್ಮ ಮನೇಲಿ ಇಡೋಣ ಅಂತಲೇ ಹೇಳ್ತಾನೆ ಇದ್ಲು. ಹಾಗೆ ನಾನು ಹಬ್ಬ ಮಾಡೋದ್ರಿಂದ ಗಣೇಶನೆಲ್ಲ ಇಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಅವಳು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಫೈನಲಿ ಗಣೇಶನ ಇಡೋಣ ಅಂತ ಡಿಸೈಡ್ ಮಾಡ್ಕೊಂಡು, ಹಾಗೆ ನಾವು ತುಂಬ ದೊಡ್ಡ ಗಣೇಶ ಏನು ತೊಗೊಂಬಂದಿರಲಿಲ್ಲ, ಪುಟ್ಟು ಗಣೇಶನ ತೊಗೊಂಬಂದಿದ್ದು. ನೋಡ್ಬೋದು ಕ್ಯೂಟಾಗಿದೆ ಗಣೇಶ ಗೌರಿ ಅಂತಲೇ ಹೇಳ್ಬೋದು. ಹಾಗೆಯೇ ಜನ ಎಲ್ಲ ಇದ್ದಿದ್ದರಿಂದ ಮನೆಯೆಲ್ಲ ಫುಲ್ಲು ವಾತಾವರಣ ಅಂತೂ ನಿಜವಾಗ್ಲೂ ಗಣೇಶ ಇದ್ರೇ ಹಾಗೆ ಅನಿಸುತ್ತೆ. ಮನೆಯೆಲ್ಲ ತುಂಬ ಖುಷಿಯಿಂದನೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಪೂಜೆ ಎಲ್ಲ ಮುಗಿಸಿ ಒಳಗಡೆ ಕರ್ಕೊತಾ ಇದ್ದೀವಿ ಗೌರಿ ಗಣೇಶ ಇಬ್ಬರೂ ಕೂಡ. ಹಾಗೆ ಗೌರಿ ಗಣೇಶನ ವೆಲ್ಕಮ್ ಮಾಡ್ಕೊಂಡು ಆದಮೇಲೆ ನಾವೇನು ಡೆಕೋರೇಟ್ ಮಾಡಿದ್ದು ಅಲ್ಲಿಗೆ ಇಡ್ತಾಯಿದ್ದೀವಿ. ಒಂದು ಸಲ ಇಟ್ಟಿದ ಮೇಲೆ ಗೌರಿ ಗಣೇಶನ ಬೇರೆ ಕಡೆ ಕದಲಿಸ್ಬಾರ್ದು. ಹಾಗೆಯೇ ನಾವು ಗೌರಿ ಗಣೇಶನ ಇಟ್ಟಾದಮೇಲೆ ಅದಕ್ಕೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು, ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೂ ಗೌರಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಗೆ ಹಾರ ಹಾಕೋದಾಗಿರ್ಬೋದು, ಹಾಗೆ ಗೆಜ್ಜೆ ವಸ್ತ್ರ ಹಾಕೋದಾಗಿರ್ಬೋದು. ಹಾಗೆಯೇ ನಾನು ನೈವೇದ್ಯಕ್ಕೆ ಅಂದ್ಬಿಟ್ಟು ರಸಾಯನನ ಮಾಡ್ಕೊಂಡಿದ್ದೆ. ಸಿಂಪಲಾಗಿ ಬೆಳಗ್ಗೆ ಅಂದರೆ ಬೇಗನೆ ಆಗಬೇಕಲ್ವ, ಅದರಿಂದ ಬೆಳಗ್ಗೆ ಪೂಜೆಗೆ ಅಂದ್ಬಿಟ್ಟು ರಸಾಯನನ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಪೂಜೆಗೆ ಅಂದ್ಬಿಟ್ಟು ಸಿಹಿ ಕಡುಬನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಗರ್ಕೆದು ಹಾರನೂ ಕೂಡ ನಾವು ಮಾಡಿದ್ದು, 21 ಗರ್ಕೆನ ಸೇರಿಸಿ ಹಾರ ಮಾಡ್ಕೊಂಡಿದ್ದು. ಅದನ್ನು ಗಣೇಶನ ಹಿಂದೆಗಡೆ ಕಟ್ತಾಯಿದ್ವಿ. ಮುಂದೆಗಡೆ ಹಾರ ಥರ ಹಾಕೋಣ ಅಂದ್ಕೊಂಡು, ಹಾರ ಥರ ಹಾಕಿದರೆ ಚಿಕ್ಕ ಗಣೇಶ ಆಗಿರೋದ್ರಿಂದ ಫುಲ್ಲು ಅದೇ ಕವರ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಹಿಂದೆಗಡೆ ನಾವು ಗರ್ಕೆ ಹಾರನ ಹಾಕ್ಕೊತಾ ಇದ್ದೀವಿ. ನೋಡ್ಬೋದು ಗೆಜ್ಜೆಯರೆಲ್ಲ ಹಾಕಿದ ಮೇಲೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಗಣೇಶ ಅಂದ್ಬಿಟ್ಟು. ಎಷ್ಟೇ ಡೆಕೋರೇಷನ್ ಮಾಡಿದರೂ ಕೂಡ ಸಾಲಲ್ಲ ಅಂತಲೇ ಹೇಳ್ಬೋದು, ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗೆ ಈ ರೀತಿಯಾಗಿ ನಾವು ಕೂಡ ಡೆಕೋರೇಷನ್ ಎಲ್ಲ ಮಾಡಿಕೊಂಡು, ಹಾಗೆಯೇ ಗಣೇಶನಿಗೆ ಗೆಜ್ಜೆ ಹಾರ ಹಾಗೆಯೇ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆ ಮಾಡೋಣ ಅಂದ್ಬಿಟ್ಟು. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಕೂಡ ಸಿಂಪಲ್ಲಾಗಿ ಒಂದು ಸ್ಯಾರಿನ ಹಾಕ್ಕೊಂಡಿದ್ದೆ. ಹಾಗೆಯೇ ಬೇಗ ಆಗಬೇಕಲ್ವ, ಅದರಿಂದ ನಾನು ಕೂಡ ತುಂಬ ಗ್ರ್ಯಾಂಡ್ ಸ್ಯಾರಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಿರಲಿಲ್ಲ. ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡು ರಸಾಯನ ಮಾಡಿ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಸುಮಾರು 10:30 ವರ್ಷೊಳಗಡೆ ನಾವು ಗಣೇಶನ ಒಳಗಡೆ ಕರ್ಕೊಂಡ್ಬಂದು ವೆಲ್ಕಮ್ ಮಾಡಿಕೊಂಡು, ಟೈಮ್ ಕೊಟ್ಟಿದ್ರಲ್ವ ಐನಾರು, ಅದರಿಂದ ಅಂದ್ಬಿಟ್ಟು ಒಳಗಡೆ 10:30 ಒಳಗಡೆ ಅಷ್ಟರೊಳಗಡೆ ಗಣೇಶನ ಒಳಗಡೆ ವೆಲ್ಕಮ್ ಮಾಡಿಕೊಂಡು ಫೈನಲಿ ನೋಡ್ಬೋದು ಗಣೇಶನಿಗೂ ಕೂಡ ನಾವೆಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಒಳಗಡೆ ಕರ್ಕೊಂಡು ಬಂದಮೇಲೂ ಕೂಡ ಮತ್ತು ಕುಂಕುಮ ಆಗಿರ್ಬೋದು, ಹಾಗೆಯೇ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಗಣೇಶನೂ ಕೂಡ. ಹಾಗೆ ಪ್ರತಿಯೊಂದು ನಾವೇನೆಲ್ಲ ಎಷ್ಟು ನಾವು ಮನೇಲಿ ಏನು ಐಟಮ್ ಮಾಡಿರ್ತೀವಿ ಅದನ್ನೆಲ್ಲ ಇಡ್ಬೋದು. ಹಾಗೆಯೇ ನಾನು ಹಬ್ಬಕ್ಕೆ ಅಂತ ಮಾಡಿದ್ದೆ, ಆದರೆ ನಾವು ಗಣೇಶನ ಇಡ್ತೀವಿ ಅಂತ ಗೊತ್ತಿರಲಿಲ್ಲಲ್ವ, ನಾನು ಏನನ್ನು ಕೂಡ ಎತ್ತಿಟ್ಟಿರಲಿಲ್ಲ. ಅದರಿಂದ ಇಲ್ಲಿ ರಸಾಯನನ ಮಾತ್ರ ನಾನು ಇಲ್ಲಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಮಾಡಿದ್ದೀನಿ. ಅದನ್ನೆಲ್ಲ ಕ್ಲಿಪ್ಪಿಂಗ್ನ ನನಗೆ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಕೆಲಸನೂ ಕೂಡ ಮಾಡಬೇಕು, ಅದರೊಳಗಡೆ ವೀಡಿಯೋನ ಮಾಡೋದ್ರಿಂದ ಆಗಲಿಲ್ಲ. ನನಗೆ ಎಷ್ಟು ಕ್ಲಿಪ್ಪಿಂಗ್ನ ಆಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಫೈನಲಿ ನಾವು ಕೂಡ ಇವಾಗ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ದೀಪನ ಹಚ್ಕೊತಾ ಇದ್ದೀವಿ. ಲೇಖನ ಎಷ್ಟು ಸಲ ಪೂಜೆ ಮಾಡಿದ್ಲು ಅಂತಲೇ ಗೊತ್ತಿಲ್ಲ, ಅಷ್ಟೊಂದು ಸಲ ಪೂಜೆ ಮಾಡಿದ್ಲು ಲೇಖು ಮಾತ್ರ. ಅವಳಿಗೆ ಪೂಜೆ ಮಾಡೋದು ಪ್ರಸಾದ ಕೊಡೋದು ಅಂದ್ರೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಫುಲ್ಲು ಗಣೇಶನ ಬಿಡೋ ತನಕನೂ ಕೂಡ ಅವಳಿಗೆ ಗಂಟೆ ಹಿಡ್ಕೊಂಡು ಪೂಜೆ ಮಾಡೋದು ಅಂದ್ರೇ ಅವಳಿಗೆ ಒಂಥರ ಖುಷಿಯಾಗೋಯ್ತು. ಆ ಗಣೇಶನ ಇಟ್ಟಿದ್ದು ಅಂತ ಅವಳಿಗೆ ಖುಷಿ ಆಯ್ತಲ್ಲ, ನನಗೂ ಅದೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀವಿ. ಮನೆ ತುಂಬಾ ಜನ ಅಂತಲೇ ಹೇಳ್ಬೋದು. ಬೆಳಗ್ಗೆ ಗಣೇಶ ಬಂದಿದ್ದ ಗಳಿಗೆ ಯಾವ ರೀತಿ ಇತ್ತು ಅಂದರೆ ತುಂಬ ಜನ ಎಲ್ಲ ಗಿಟಿ ಅಂತ ಇತ್ತು ಮನೆ ಒಳಗಡೆ, ಅಷ್ಟು ಖುಷಿ ಆಗ್ತಾಯಿತ್ತು. ಗಣೇಶ ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಗಣೇಶ ಹಬ್ಬ ಆಯಿತು ಅಂತಲೇ ಹೇಳ್ಬೋದು. ನಾವು ಬೆಳಗ್ಗೆ ಕೂರಿಸಿ ಗಣೇಶನ ಸಂಜೆ ಅಷ್ಟರೊಳಗಡೆ ವಿಸರ್ಜನೆ ಮಾಡ್ತೀವಿ. ಅದನ್ನು ಕೂಡ ಕ್ಲಿಪ್ಪಿಂಗ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ಇದರಲ್ಲೇ ಹಾಕೋಕ್ಕೋದ್ರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಇದರೊಳಗಡೆ ವಿಸರ್ಜನೆ ಮಾಡೋದಾಗಿರ್ಬೋದು, ಹಾಗೆ ನಾವು ಹಬ್ಬ ಮಾಡ್ತೀವಲ್ವ ಎಡೆ ಇಡೋದೆಲ್ಲ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ಹಾಕೋಣ ಅಂದ್ಬಿಟ್ಟು, ಯಾಕೆಂದರೆ ಇದೇ ತುಂಬ ಲೆಂತಿ ವೀಡಿಯೋ ಆಯಿತು, ಆದ್ದರಿಂದ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಕೂಡ ನೀವೆಲ್ಲ ಯಾವ ರೀತಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮನೆ ಗಣೇಶ ಯಾವ ರೀತಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಹಾಗೆಯೇ ನೋಡ್ಬೋದು ಎಲ್ಲರೂ ಕೂಡ ಅವಳು ಮಂಗಳಾರತಿ ಕೊಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅವಳಿಗೊಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗೆಯೇ ಒಬ್ಬರಿಂದ ಒಬ್ಬರು ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು 11 ಗಂಟೆ ಆಗೋಯಿತು. ನಾವು ಪೂಜೆ ಎಲ್ಲ ಅಷ್ಟರೊಳಗಡೆ. ಹಾಗೆಯೇ ಬೆಳಗ್ಗೆ ತಿಂಡಿ ಏನೆಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ರೈಸ್ ಮಾಡ್ಕೊಂಡಿದ್ದು, ಹಾಗೆ ಮೊಸರನ್ನನ ಮಾಡಿಕೊಂಡು ಊಟ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಪೂಜೆ ಎಲ್ಲ ಒಬ್ಬರಿಂದ ಒಬ್ಬರು ತುಂಬ ಜನ ಇದ್ರಲ್ವ, ಎಲ್ಲರೂ ಕೂಡ ಪೂಜೆ ಮಾಡಿ ನಾವು ಕೂಡ ಅವಳಿಗೆ ನೋಡ್ಬೋದು ಇಲ್ಲಿ ಪೂಜೆ ಎಲ್ಲರೂ ಮುಗಿಸಿ ಆದಮೇಲೆ ಅವಳಿಗೆ ಈ ರೀತಿ ತೀರ್ಥ ಕೊಡೋದು ಅಂದ್ರೆ ಒಂಥರ ಖುಷಿ. ಮಂಗಳಾರತಿನೂ ಕೂಡ ಅವಳೇ ಕೊಟ್ಟಳು. ಹಾಗೆಯೇ ಪೂಜೆ ಎಲ್ಲ ಮುಗಿದ್ಮೇಲೆ ಮಂಗಳಾರತಿ ಕೊಟ್ಟು ಹಾಗೆಯೇ ರಸಾಯನ ಮಾಡಿದ್ದು ಅಲ್ವಾ, ಅದನ್ನು ಕೂಡ ಎಲ್ಲರಿಗೂ ಕೂಡ ಅವಳೇ ಕೊಡ್ತಾ ಇದ್ದಾಳೆ. ಅವಳಿಗೊಂಥರ ಏನೋ ಒಂಥರ ಈ ರೀತಿ ಮಕ್ಕಳಿಗೆ ಒಂದು ಖುಷಿ ಅಂತಲೇ ಹೇಳ್ಬೋದು. ನಾವು ಮುಂಚೆ ಎಲ್ಲ ನಮ್ಮ ಬಾಲ್ಯದಲ್ಲಿ ಯಾವ ರೀತಿ ಅಂದರು, ಊರೊಳಗಡೆ ಕೂರಿಸೋರು, ಊರೊಳಗಡೆ ಗಣೇಶ ಹಬ್ಬನ ಆಚರಿಸೋರು, ಅದೇ ನಮಗೆ ಖುಷಿ. ಇವಳು ಮನೇಲಿ ಕೂರಿಸ್ಬೇಕು ಅಂತ ಇಷ್ಟಪಟ್ಟಿದ್ದರಿಂದ ಫೈನಲಿ ನಾವು ಕೂಡ ಮನೇಲಿ ಗಣೇಶನ ಫಸ್ಟ್ ಟೈಮ್ ಕೂರಿಸ್ತು ಅಂತಲೇ ಹೇಳ್ಬೋದು. ಹಾಗೆ ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ಗಣೇಶ ಹಬ್ಬ ನಮ್ಮ ಮನೆಯದು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಫೈನಲಿಯಾಗಿ ನಾವು ಕೂಡ 3 ಜನನೂ ಕೂಡ ಪೂಜೆನ ಮಾಡ್ಕೊತಾ ಇದ್ವಿ. ಲಾಸ್ಟಲ್ಲಿ ನಮ್ಮನೆಯವ್ರು ಮುಂಚೆನೇ ಪೂಜೆ ಮುಗಿಸಿದ್ರು. ಫೈನಲಿ ನಾವು ಕೂಡ 3 ಜನ ನೋಡ್ತಾ ಇರ್ಬೋದು ಲೇಖನನ ಗಂಟೆ ಬಿಟ್ಟೇ ಇಲ್ಲ ಅವಳು ಕೈಯಿಂದ, ಆ ರೀತಿ ಪೂಜೆ ಮಾಡ್ತಾನೇ ಇದ್ಲು. ಹಾಗೆ ನನ್ನ ಪುಟ್ಟ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಕೂಡ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.